ಲೈಫಲ್ಲಿ ಎಂತ ಗೊತ್ತುಂಟಾ, ನಂದು ಒಪಿನಿಯನ್ ಯಾಕೆಂದರೆ ನನಗೆ ಆಗ್ತಾನೇ ಇಲ್ಲ ಅಂತಂದರೆ ನಾನು ರಾಯರ ಜಪ ಮಾಡ್ಕೊಂಡು ರಾಯರ ಹತ್ರ ಹೇಳ್ಕೊಂಡು ರಾಯರ ಫೋಟೋ ಇಟ್ಕೊಂಡು ರಾಯರ ಹತ್ರ ಎಲ್ಲ ಹೇಳ್ಕೊಳ್ತಾನೆ. ಬಟ್ ಈ ಸತಿ ತುಂಬ ನೋಡಿದೆ ಲೈಫಲ್ಲಿ ತುಂಬ ಆಗ್ತಿತ್ತು ಹೀಗೆ ಏರುಪೇರು. ಸೊ ನನಗೆ ತಗೊಳ್ಳಿಕ್ಕಾಗಲಿಲ್ಲ. ಸೊ ನಾನು ಎಂತ ಮಾಡಿದೆ, ಡೈರೆಕ್ಟಾಗಿ ಟಿಕೆಟ್ ಬುಕ್ ಮಾಡಿ ಒಬ್ಬಳೆ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಸೋಲೋ ಟ್ರಾವೆಲ್ ಮಾಡಿ ರಾಯರಿದ್ದಾರೆ ನನ್ನ ಜೊತೆ, ಎಂತ ಆಗೋದಿಲ್ಲ ಅಂಥೇಳಿ ಧೈರ್ಯ ಮಾಡಿ ಒಬ್ಬಳೇ ಎಲ್ಲವನ್ನು ನಾನೇ ನೋಡ್ಕೊಂಡು ನಾನು ಬಂದಿದ್ದೇನೆ. ಸೊ ಆ ದಿನ ಹೇಗಿತ್ತು ಅಂತ ನೀವು ನೋಡ್ಕೊಂಡು ಬನ್ನಿ. ಓಕೆ, ಎಲ್ಲರಿಗೂ ಸಹ ಹಾಯ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಎಲ್ಲರೂ ಸಹ ಚಂದದಲ್ಲಿ ಇದ್ದೀರಿ ಅಂತ ನನಗೆ ಗೊತ್ತುಂಟು. ಸೊ ವಿಷಯ ಅಂತ ಗೊತ್ತುಂಟಾ, ನಾನು ನಿಮ್ಮೊಂದಿಗೆ ಅಂದರೆ ನೀವು ಅಂತೆ ವಿಡಿಯೋದಲ್ಲಿ ಇರ್ತೀನಿ. ಬಟ್ ನಾನು ಇವತ್ತು ನನ್ನ ಫಸ್ಟ್ ಟೈಮ್ ಸೋಲೋ ಟ್ರಾವೆಲ್ ಮಾಡ್ತಿದ್ದೇನೆ ಮಂತ್ರಾಲಯಕ್ಕೆ. ನಾನು ಜಾಸ್ತಿ ಅಂತ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಎಲ್ಲರಿಗೂ ನನ್ನ ಒಂದು ಚಾನಲ್ಗೆ ಸುಸ್ವಾಗತ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭೂಮಿ ಟಾಕ್ಸ್ ಅಂತ ಹೇಳ್ತಾ ಜಾಸ್ತಿ ಮಾಡೋದು ಬೇಡ, ನಾವು ರೆಡಿ ಆಗುವ. ಅಂದರೆ ಪ್ಯಾಕಿಂಗ್ ಮಾಡಬೇಕು, ಮಂತ್ರಾಲಯಕ್ಕೆ ಹೋಗ್ತಿದ್ದೇನೆ. ನಾನು ಫಸ್ಟ್ ನನ್ನ ಸೋಲೋ ಟ್ರಾವೆಲ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಓಕೆ ಬನ್ನಿ. ಇದು ನನ್ನ ಸೆಲ್ಫಿ ಸ್ಟಿಕ್. ಇದನ್ನು ಯೂಸ್ ಮಾಡಿದೆ ನನಗೆ ಇದನ್ನು ವರ್ಟಿಕಲಾಗಿ ಹಾರಿಜಾಂಟಲ್ ಆಗಿ ಸೆಟ್ ಮಾಡೋದಂತಲೇ ತಿರುಗಿಸ್ತಾನೆ ಇದ್ದಾನೆ. ಅಂದರೆ ಅಷ್ಟು ಟೈಮ್ ತಗೊಳ್ದಾರಲ್ಲ, ಅದು ಎಲ್ಲಿ ಯಾವ ಸೈಡ್ ತಿರುಗಿಸೋದಂತಲೇ ಮಾಡ್ತಾ ಹೋಗಿದೆ. ನೋ ಕಮೆಂಟ್ಸ್. ಎಸ್, ಲೆಟ್ಸ್ ಸಿ ದಿಸ್. ಓಕೆ, ನಾನು ಜಸ್ಟ್ ಆ ಇಯರಿಂಗ್ ತೆಗೆದುಬಿಟ್ಟೆ. ಒಳ್ಳೆ ಗೌರವ ಥರ ಕಾಣ್ತಿತ್ತು. ಬಟ್ ಓಕೆ ಫೈನ್. ಸೊ ವಿಷಯ ಅಂತಂತಂದರೆ ಐ ಆಮ್ ಶೂಟಿಂಗ್ ಅ ವ್ಲಾಗ್. ಐ ಆಮ್ ಸೋ ಶೈ. ಆಗದಿಂದ ವೀಡಿಯೋ ಕ್ಯಾಮರಾ ಇಟ್ಕೊಂಡು ವೀಡಿಯೋ ಶೂಟ್ ಮಾಡ್ತಿದ್ದಾನೆ. ಬಟ್ ಯಾವುದು ಸರಿ ಆಗ್ತಿಲ್ಲ. ನನ್ನ ಕ್ಯಾಮರಾ ಹೀಗೆ ಮುಖಕ್ಕೆ ಇಡುವಾಗ ಒಂದೊಂದು ಗಾಳಿ ಬರ್ತಾ ಉಂಟು. ಸೊ ಯಾ, ದಿಸ್ ಈಸ್ ಮೈ ಫಸ್ಟ್ ಸೋಲೋ ಟ್ರಾವೆಲ್. ಬ್ಯಾಗ್ ಚೇಂಜ್ ಮಾಡಿದೆ, ಬಿಕಾಸ್ ತುಂಬ ದೊಡ್ಡದಿತ್ತು ಬಸ್ಸಲ್ಲಿ ಸಲ. ಸೊ ಕಷ್ಟ ಆಗ್ಬೋದು ಅಂಥೇಳಿ ಒಂದು ಇದನ್ನು ಮತ್ತು ಒಂದು ಸೈಡ್ ಬ್ಯಾಗ್ ತಗೊಂಡಿದ್ದಾನೆ. ಸೊ ಫಸ್ಟ್ ಸೋಲೋ ಟ್ರಾವೆಲ್. ಪೇರೆಂಟ್ಸ್ ನಂದು ಹೇಗೋ ಹಾಗೆ ಕನ್ವಿನ್ಸ್ ಮಾಡಿ ನಾನು ಹೊರಟಿದ್ದಾನೆ. ಲೆಟ್ಸ್ ಸಿ ಹೇಗೆ ಆಗ್ತದೆ, ರಾಯರು ಯಾವ ರೀತಿ ಕರ್ಕೊಳ್ತಾರೆ, ಯಾವ ರೀತಿಯಲ್ಲಿ ಆಗ್ತದೆ ಅಂತ. ಫೈನಲಿ ಬೈಕೆ ಟ್ರಾವೆಲರ್ಸ್ ಅವರ ಬಸ್ ಹಿಡಿದು ನಾನು ಬಸ್ ಹತ್ತಿ 90 ಡೇ ಟ್ರಾವೆಲಿಂಗ್ ಇತ್ತು. ನೆಕ್ಸ್ಟ್ ಮಾರ್ನಿಂಗ್ ಮಂತ್ರಾಲಯಕ್ಕೆ ರೀಚ್ ಆದೆ ಮತ್ತು ನನ್ನ ರೂಮ್ ಕಡೆಗೆ ನಾನು ಹೋಗ್ತಿದ್ದೆ. ಜೀವನದಲ್ಲಿ ಮೊದಲ ಬಾರಿಗೆ ನಾನು ಖುದ್ದಾಗಿ ನಾನೊಬ್ಬಳೇ ಇಂಡಿಪೆಂಡೆಂಟ್ ಆಗಿ ಟ್ರಾವೆಲ್ ಮಾಡಿ ಇಷ್ಟು ದೂರ ಹೋಯ್ದೆ. ಐ ಆಮ್ ಸೋ 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 ಹ್ಯಾಪಿ. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಸೆಲೆಬ್ರೇಷನ್. ಅದೇ ಬೇಗ ಫ್ರೆಶ್ ಅಪ್ ಆಗಿ ರಾಯರನ್ನು ನೋಡ್ಕೊಂಡು ಬರ್ತಾನೆ. ಇದು ರೂಮ್ ಅದು ಸಖತ್ತಾಗುಂಟು. ಇಟ್ಸ್ ಅ ಗುಡ್ ರೂಮ್ ಆ್ಯಕ್ಚುಲಿ. ಮೇ ಬಿ ಹೊಸ ಬಿಲ್ಡಿಂಗ್ ಅನ್ನಿಸ್ತಾ ಉಂಟು. ತುಂಬ ಚೆಂದ ಉಂಟು. ಫೈನ್. ಓಕೆ, ಲೆಟ್ ಮಿ ಟೇಕ್ ಬಾತ್. And I'm so super excited. I'm so happy. Finally, ಸ್ಟ್ರಿಕ್ಟ್ ಪೇರೆಂಟ್ಸ್ ಇರ್ತಾರಲ್ಲ, ಅವರಿಗೆ ಮಾತ್ರ ಗೊತ್ತು ಆ್ಯಕ್ಚುಲಿ ಕಷ್ಟ ಉಂಟಲ್ಲ ಅಂತ. ಯೇಸ್, ಫ್ರೆಶ್ ಅಪ್ ಆಗಿ ಬರುವ. ಓಕೆ, ದಿಸ್ ಈಸ್ ಮೈ ಟೈನಿ ರೂಮ್. ಸಖತ್ತಾಗುಂಟು ಗೈಸ್. ಹೈಜಿನ್ ಆ್ಯಂಡ್ ಕ್ಲೀನಾಗುಂಟು ನನ್ನ. ನಾನೀಗ ಎಲ್ಲ ಅನ್ಪ್ಯಾಕ್ ಮಾಡ್ತೇನೆ ಆಯಿತಾ. ಇಲ್ಲಿ ಚೆಂದಾಗೊಂಡು ಕಬೋರ್ಡ್ ಥರಲ್ಲ, ಕ್ಲೋಸ್ ಇಲ್ಲ, ಬಟ್ ಪರವಾಗಿಲ್ಲ, ಇಲ್ಲಿ ಬಟ್ಟೆ ಇಡ್ಬೋದು. ಬಿಕಾಸ್ ನಾನು ಚಿಕ್ಕ ಬ್ಯಾಗ್ ತೊಗೊಂಡು ಬಂದೆಲ್ಲ, ಅದು ನನಗೆ ತೆಗೆಯೋದು ಹಾಕೋದು ಅದು ಕಷ್ಟ ಆಗ್ತದೆ ಅಂಥೇಳಿ ನಾನೆಲ್ಲ ಬಟ್ಟೆ ಹೊರಗೆ ನೀಟಾಗಿ ಜೋಡಿಸಿಡ್ತೇನೆ. ಎಂತ ಹೇಳ್ತೀರಿ ನೀವು ಅಲ್ವಾ? ಬೆಟರ್ ಐಡಿಯಾ ಅಲ್ಲ? ಐರನ್ ಎಲ್ಲ ಇಲ್ಲ ಗೈಸ್, ಬಟ್ಟೆ ಎಲ್ಲ ಐರನ್ ಹೋಗಿದೆ. ಬಟ್ ಪರವಾಗಿಲ್ಲ ಎಂತ ಹೇಳ್ತೀರಿ ಅಲ್ವಾ? ಬೇಕಾದ ಬಟ್ಟೆನೆಲ್ಲ ತೆಗೆದಿಟ್ಟು ನಾವು ಈಗ ಮಂತ್ರಾಲಯಕ್ಕೆ ಹಲ್ಲೆಲ್ಲ ಉಜ್ಜಿ, ಎಂತ ಹಲ್ಲು ಸೋಜಲಿಲ್ಲ ಜನ್ಮಕ್ಕೆ ಹೋಗೋ ಛೀ. ಸೊ ಅದೇ ನಂಗೆ ಗೊತ್ತಿಲ್ಲ, ನನ್ನ ವಾಯ್ಸ್ ಹೊರಗೆ ಹೋಗ್ತದೆ. ನನಗೆ ಯಾರೋ ಇದ್ದಾರೆ ಒಳಗೆ ಅಂತ ಅನ್ಕೊಳ್ತಾರ ಇಲ್ವ ನನಗೆ ಗೊತ್ತಿಲ್ಲ. ನಾನು ತುಂಬ ಎಕ್ಸೈಟಾಗಿ ಮಾತಾಡ್ತಿದ್ದಾನೆ. ಕಾಮ್ ಡೌನ್. ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಫ್ರೆಶ್ ಅಪ್ ಎಲ್ಲ ಆಗಿ ನಾನು ರೆಡಿಯೆಲ್ಲ ಆಗಿ ಆಯಿತು. ಸೊ ನಾವು ರಾಯರನ್ನು ನೋಡಿ ಬರುವ. ಬ್ಯಾಗ್ ನಾನು ಆ್ಯಕ್ಚುಲಿ 3 to 4 ಬ್ಯಾಗ್ಸ್ ಇರ್ಬೋದು, ಎಲ್ಲ ಚಿಕ್ಕ. ಅಂದರೆ ನಾವು ನನ್ನ ವ್ಯಾಲ್ಯೂಬಲ್ ಥಿಂಗ್ಸ್ ಎಲ್ಲ ಇಟ್ಟು ಹೋಗ್ಬಾರ್ದಲ್ಲ. ಓಕೆ, ನಾನು ಇದರಲ್ಲಿ ನಂದು ಮೊಬೈಲ್ ಮತ್ತು ರೂಮ್ ಕೀ ಕ್ಯಾರಿ ಮಾಡ್ತೇನೆ. ಬೆಳಗ್ಗೆ ಬೇಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ರಾಯರ ದರ್ಶನ ಮಾಡ್ಲಿಕ್ಕೆ ನಾನು ಹೋದೆ. ಕ್ಯೂ ಚೂರು ತುಂಬ ದೊಡ್ಡದಿತ್ತು, ಬಟ್ ಪರವಾಗಿಲ್ಲ, ತುಂಬ ಬೇಗ ದರ್ಶನ ಸಹ ಆಯಿತು. ದರ್ಶನ ಎಲ್ಲ ಮಾಡಿಕೊಂಡು ರಾಯರಿಗೆ ಹೆಜ್ಜೆ ನಮಸ್ಕಾರ ಹಾಕಿ ನಾನು ಹೊರಗೆ ಬಂದು ಅಲ್ಲಿ ಇನ್ನೂ 5 ಟೆಂಪಲ್ಸ್ಗೆ 150 ರೂಪೀಸ್ ಕೊಟ್ಟರೆ ಕರ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅಲ್ಲಿ 150 ರೂಪೀಸ್ ಕೊಟ್ಟರೆ ಆಟೋದವರೇ ನಮ್ಮನ್ನು ಒಂದು 4-5 ಟೆಂಪಲ್ಗೆ ಕರ್ಕೊಂಡು ಹೋಗ್ತಾರೆ.
ಅಂದರೆ ಅಲ್ಲಿ ಸುತ್ತಮುತ್ತ ಇರೋ ಟೆಂಪಲ್ಸ್ ಕಡೆಗೆ ನೀವು ಯಾವತ್ತೂ ಅದನ್ನು ಮಿಸ್ ಮಾಡಬೇಡಿ. ಹಾಗೆ ಪಂಚಮುಖಿ ಆಂಜನೇಯ ಆಗಿರ್ಬೋದು, ಅಭಯ ಆಂಜನೇಯ ಆಗಿರ್ಬೋದು, ಬಿಚ್ಚಾಲಯ ಆಗಿರ್ಬೋದು, ಕೆಲವು ಜಾಗದಕ್ಕೆ ಅದರದ್ದೇ ಆದ ಒಂದು ವಿಶೇಷತೆಗಳಿರ್ತದೆ. ಯಾವತ್ತೂ ಮಿಸ್ ಮಾಡಬೇಡಿ. ಅವ್ರು ಕರ್ಕೊಂಡು ಹೋಗೋ ಪ್ರತಿಯೊಂದು ಟೆಂಪಲ್ಗೆ ನೀವು ವಿಸಿಟ್ ಮಾಡ್ಬೋದು. ನೀವು ಪ್ರೈವೇಟ್ ವೆಹಿಕಲ್ ಬಂದರೂ ನೀವು ಹೋಗ್ಬೋದು. ನಾನಂತೂ ಆಟೋದಲ್ಲಿ ಹೋದೆ, ಬಿಕಾಸ್ ನಾನು ಒಬ್ಬಳೇ ಬಂದಿದ್ದೆ. ತುಂಬ ಖುಷಿ ಆಯಿತು ದೇವರ ದರ್ಶನ ಎಲ್ಲ ಮಾಡಿಕೊಂಡು. ಅದಾದಮೇಲೆ ನಾನು ನನ್ನ ರೂಮಿಗೆ ವಾಪಸ್ ಬಂದೆ. ತಗೊಂಡು ಬಂದೆ. ಆ್ಯಂಡ್ ನಾನು ಆಲ್ಮೋಸ್ಟ್ ಅದು ಪಂಚಮುಖಿ ಆಂಜನೇಯ ಟೆಂಪಲ್ ಎಲ್ಲ ಕರ್ಕೊಂಡು ಹೋಗ್ತಾರಲ್ಲ ಆ ಥರ ಟೆಂಪಲ್ಸ್ಗೆಲ್ಲ ಹೋಗಿ ಅದಕ್ಕಿಂತ ಮುಂಚೆ ನಾನು ಪ್ರದಕ್ಷಿಣೆ ಎಲ್ಲ ಹಾಕಿದೆ. ನಾನು ಮಾತಾಡ್ಲಿಕ್ಕೆ ನಂಗೆ ಪಬ್ಲಿಕಲ್ಲಿ ನಂಗೆ ಅಷ್ಟು ಕ್ಯಾಮರಾ ಇಡ್ದು ಅಭ್ಯಾಸ ಇಲ್ಲ. ಮುಖ ಎಲ್ಲ ತೊಳಿಬೇಕು ಸರ್, ಸೆಕೆ ಬಿಸಿಲು ಅಂತಂದರೆ ಯಪ್ಪ ದೇವ್ರೆ. ಸೊ ಫ್ರೆಶಪ್ ಎಲ್ಲ ಆಗಿ ಮತ್ತೆ ನಾವು ನೈಟ್ ವಾಪಸ್ ಹೋಗುವ. ಬಟ್ಟೆ ಚೇಂಜ್ ಮಾಡ್ಲಿಕ್ಕೆ ನಾನು ತುಂಬ ಬಟ್ಟೆ ತಗೊಂಡು ಬರಲಿಲ್ಲ, ಬಿಕಾಸ್ ಇಟ್ ವಾಸ್ ಅ ಸಡನ್ ಪ್ಲ್ಯಾನ್. ಸೊ ನಾನು ಒಂಚೂರು ಫೇಸ್ ವಾಶ್ ಮಾಡ್ಕೊಂಡು ಬರ್ತೇನೆ. ಓಕೆ, ಫೇಸ್ ಎಲ್ಲ ವಾಶ್ ಮಾಡ್ಕೊಂಡು ಬಂದೆ. ಲೈಟ್ ಆಫ್ ಮಾಡಿ ಒಂಚೂರು ಒಂದು ನ್ಯಾಪ್ ತಗೊಳ್ಳೋ ಅಂದ್ಕೊಂಡೆ, ಬಟ್ ಲೈಟ್ ಸ್ವಿಚ್ಚೇ ಸಿಗ್ತಿಲ್ಲ. ಎಲ್ಲ ಹುಡುಕ್ತಿದ್ದಾನೆ ಆ್ಯಕ್ಚುಲಿ. ಇಲ್ಲೊಂದಿತ್ತು, ಅದನ್ನು ಆಫ್ ಮಾಡಿದೆ. ಓಕೆ, ಇನ್ನೊಂದಲ್ಲಿ ಸೀರಿಯಸ್ಲಿ ಯಪ್ಪ ದೇವ್ರೆ. ಲೆಟ್ ಮಿ ಸರ್ಚ್. ಟಿವಿ ಅದು ಕಿತಾಪತಿ ಮಾಡ್ತಿದ್ದೆ ನಾನು. ಲೆಟ್ಸಿ ಆನ್ ಆಯಿತು. ನನಗೆ ಈ ಥರ ದಿಕ್ಕ ಪ್ರಸಂಗ ಮಾಡಿದಂದ್ರೆ ಉಂಟಲ್ಲ ಭಯಂಕರ ಇಷ್ಟ. ಆ್ಯಂಡ್ ಯೂಶ್ವಲಿ ನನಗೆ ಬೋರ್ ಆದಾಗೆಲ್ಲ ನಾನು ಯೂಶ್ವಲಿ ಡ್ಯಾನ್ಸ್ ಮಾಡ್ತೇನೆ. ನಂಗೆ ಬೋರ್ ಅಂತ ಅನಿಸ್ತಿಲ್ಲ, ಒಂಥರ ಖುಷಿ ಆಗ್ತು. ನನಗೆ ಗೊತ್ತು ನಾನು ವಾಪಸ್ ಮನೆಗೆ ಹೋಗಬೇಕು ಅಂತೇಳಿ. ಫನ್ ಫ್ಯಾಕ್ಟ್ ಎಂತಂದರೆ ಐ ಆಮ್ ಕ್ಯಾರಿಂಗ್ ದಿಸ್ ಪೆಪ್ಪರ್ ಸ್ಪ್ರೇ ಬಿಕಾಸ್ ನಾನು ಒಂಚೂರು ಸಂಜೆ ಹೊತ್ತಿಗೆ ಹೊರಗೆ ಹೋಗ್ತಿದ್ದೇನಲ್ಲ. ಸೊ ಒಂಚೂರು ಭಯ ಟು ಬಿ ಇನ್ ಅ ಸೇಫರ್ ಝೋನ್. ಇಲ್ಲೆಂತ ಆಗೋದಿಲ್ಲ, ಬಟ್ ಧೈರ್ಯಕ್ಕೋಸ್ಕರ ಅದೊಂದು ಚಿಕ್ಕ ಸೈಡ್ ಬ್ಯಾಗ್, ಅದನ್ನು ಹೀಗೆ ಹಾಕ್ಕೊಳ್ಬೋದು. ಆ್ಯಂಡ್ ನಾನು ಆಲ್ರೆಡಿ ಸ್ನಾನ ಮಾಡಿದ್ದಲ್ಲ, ಸೊ ಎಂತಕ್ಕೆ ಸುಮ್ಮನೆ ಬಟ್ಟೆ ಚೇಂಜ್ ಮಾಡೋದು. ಈಗ ನಾನು ತಗೊಂಡು ಬಂದಿದ್ದೆ ಸ್ವಲ್ಪ ಬಟ್ಟೆ, ಅದನ್ನು ಚೇಂಜ್ ಮಾಡಿದ್ರೆ ಮತ್ತೆ ನಾನು ಎಂತ ಹಾಕೋದು ಅಲ್ವಾ. ಸೊ ಬನ್ನಿ. ನಾನು ನೈಟ್ ಇನ್ನೊಂದ್ಸತಿ ಹೋಗಿ ರಾಯರ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ರಾಯರ ರಥಯಾತ್ರೆ ಎಲ್ಲ ನಾನು ತುಂಬ ನೋಡ್ಕೊಂಡು ಬಂದೆ. ನೀವು ಸಹ ಹೋಗೋದಂದರೆ ಒಂದು ನೈಟ್ ಸ್ಟೇ ಆಗಿ ಬನ್ನಿ. ಯಾಕಂದರೆ ನೈಟ್ ಹೊತ್ತು ನಿಮಗೆ ರಥಯಾತ್ರೆ ಎಲ್ಲ ನೋಡ್ಕೊಂಡು ಬರ್ಬೋದು, ಕಣ್ಣು ತುಂಬ ನೋಡ್ಕೊಂಡು ಬರ್ಬೋದು. ನೈಟ್ ಹೊತ್ತು ಕ್ಯೂ ಸಹ ಕಮ್ಮಿ ಇರ್ತದೆ. ಸೊ ನೆಕ್ಸ್ಟ್ ಟೈಮ್ ಹಾಗೆ ಮಾಡಿ. ರಾತ್ರಿ ಆಯಿತು, ನಂಗೆ ನಿದ್ರೆ ಬರ್ತಿಲ್ಲ. ಹೊಸ ಪ್ಲೇಸಲ್ಲಿ ಟಿ ವಿ ಹಾಕ್ಕೊಂಡು ನೋಡ್ತಿದ್ದಾರೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ಗುಡ್ ಮಾರ್ನಿಂಗ್. ಓಬಿಸಿ ನನ್ನ ಕಣ್ಣು ನೋಡೋಗ್ಲೇ ಗೊತ್ತಾಗ್ತಿರ್ಬೋದು ನಂಗೆ ನಿದ್ರೆನೇ ಬರಲಿಲ್ಲ. ಹೊಸ ಪ್ಲೇಸ್ ಅಲ್ಲ. ಇದು ನನ್ನ ಫ್ರೆಂಡ್ ಒಂಚೂರು ನಂಗೆ ಎದ್ದಿಸಿದ್ರು. ಇಲ್ಲಿ ಎಂತೆಲ್ಲ ಸ್ಟೋರಿಗಳು ದೇವಗಳೆಲ್ಲ ಇರ್ತದೆ ಅಂತಲ್ಲಿ. ಸೊ ಹಲೋ ಡೇ 2. ಇವತ್ತು ಎಲ್ಲ ಹಾಗಿದ್ದಾನೆ. ಬಟ್ ಎಂತಂತಂದರೆ ಫುಲ್ಲು ಬಟ್ಟೆ ಉಂಟಲ್ಲ ಐರನ್ ಇಲ್ಲದೆ ಹೀಗಾಗಿದೆ. ಸೊ ನಾನು ರೆಡಿಯಾಗಿ ರಾಯರಲ್ಲಿಗೆ ಹೋಗ್ತಿದ್ದಾನೆ. ಬನ್ನಿ. ಸೊ ಚೆಕ್ಔಟ್ ಆಗಬೇಕು ನಂದು. ಈ ಸತಿಯ ರಾಯರ ದರ್ಶನ ತುಂಬ ಚೆನ್ನಾಗಿ ಆಯಿತು. ನನಗೆ 4:30ಗೆ ಬಸ್, 4:15ಗೆ ಬರಲಿಕ್ಕೆ ಹೇಳಿದ್ದಾರೆ. ಸೊ ಅದೇ ನಾನು ಈ ವ್ಲಾಗ್ ಅಪ್ಲೋಡ್ ಮಾಡಿದರೆ ನೋಡುವ. ಸೊ ಅಷ್ಟೇ. ಓಕೆ, ಏನಾದರೂ ಸ್ಪೆಷಲ್ಲಾಗಿ ನಾನು ಥಿಂಕ್ ಮಾಡ್ತೇನೆ, ಏನಾದರೂ ಮಾಡ್ಬೋದಾ ಅಂತ. ನಂಗೆ ತಲೆಗೆ ಯಾವುದು ಹೋಗ್ತಿಲ್ಲ ಒಂಚೂರು. ಓಕೆ, ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಯಾರಿಗೆ ಯಾವುದೇ ಕಷ್ಟ ಬಂದಿರ್ತದೆ, ತುಂಬ ಜನರಿಗೆ ತುಂಬ ಕಷ್ಟ ಇರ್ತದೆ, ಯಾವತ್ತೂ ಬೇಜಾರು ಮಾಡ್ಕೊಳ್ಬೇಡಿ. ರಾಯರು ಇದ್ದಾರೆ. ರಾಯರು ಯಾವತ್ತೂ ಕೈ ಬಿಡಲ್ಲ. ನಂಬಿಕೆ ತಗೊಳ್ಳಿ. ಅಳ್ಬೇಕಂದ್ರೆ ಹತ್ತು ಬಿಡಿ, ರಾಯರ ಹತ್ರ ಎಲ್ಲ ಹೇಳ್ಕೊಳ್ಳಿ. ನಾನು ಅಷ್ಟೇ, ನನ್ನ ತೆಗೆದು ನೋವು ಎಲ್ಲ ಹೇಳ್ಕೊಂಡಿದ್ದಾನೆ. ನಾನು ಹೇಳ್ಕೊಂಡು ನಾನು ಒಂಥರ ಮನಸ್ಸು ಹಗೂರ ಮಾಡಿ ನಾನು ಹೋಗ್ತಿದ್ದಾನೆ.
ಮತ್ತೊಂದು ಸತಿ ಬರ್ತಾನೆ, ಮತ್ತೆ ಬರ್ತಾನೆ ಇರ್ತೇನೆ ರಾಯರಲ್ಲಿಗೆ ಅಂತ ಹೇಳ್ತಾ ಇದನ್ನು ವ್ಲಾಗನ್ನು ಎಂಡ್ ಮಾಡ್ತಿಲ್ಲ, ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ. ಓಕೆ, ಚೆಕ್ಔಟ್ ನಮ್ಮ ಸಮಯ. ನಾನೊಂದಿಷ್ಟು ಬ್ಯಾಗೆಲ್ಲ ಇಟ್ಕೊಂಡು ನಾನು ನನ್ನ ಊರು ಮಂಗಳೂರಿನ ಕಡೆಗೆ ಪಯಣ. ಬನ್ನಿ ಹೋಗುವ, ಎಂತ ಮಾಡೋದು, ಇಲ್ಲೇ ಇರಬೇಕು. ಅಮ್ಮ ಅಪ್ಪ ಇದ್ದಾರಲ್ಲ, ನಮಗೆ ಕಾಯ್ತಾ ಹೋಗ್ಬೇಕು. ಬನ್ನಿ. ನಾನು ಅಪ್ಪರಲ್ಲಿದ್ದಾನೆ ಆ್ಯಂಡ್ ಇಟ್ಸ್ ರೈನಿಂಗ್. ಹೊರಗಡೆ ಫುಲ್ ಸೀನರಿ. ಥಿಂಕ್ ಮಾಡಿ ಯಾವ ಥರ ಸಕ್ಕತ್ತಾಗಿರ್ಬೇಡ ಅಂತ. ಓ ಮೈ ಗಾಡ್, ಇದೊಂದು ಬಾಕಿತ್ತು, ಇದು ಹೋಯ್ತು.